ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೇಳಿದ್ದು ನಿಜಾನಾ? ಬೆನ್ನು ನೋವು ಕಾರಣ ಕೊಟ್ಟು ಬೇಲನ್ನ ಪಡೆದುಕೊಂಡಿದ್ರು ನಟ ದರ್ಶನ್. ಆ ಬಳಿಕ ಕೋರ್ಟ್ನಿಂದ ರೆಗ್ಯುಲರ್ ಬೇಲನ್ನ ಕೂಡ ಪಡೆದುಕೊಂಡಿದ್ರು ದರ್ಶನ್. ಕೂಡಲೇ ಸರ್ಜರಿ ಮಾಡಬೇಕು ಅಂತ ಹೇಳಿದಂತಹ ದರ್ಶನ್ ಪರ ವಕೀಲರು ಸರ್ಜರಿ ಆಗದೆ ಇದ್ದಲ್ಲಿ ಪ್ಯಾರಾಲಿಸಿಸ್ ಆಗುತ್ತೆ ಅಂತ ವಕೀಲರು ಹೇಳಿದ್ರು. ವಕೀಲರು ಹೇಳಿದಂತೆ ದರ್ಶನ್ಗೆ ಬೆನ್ನು ನೋವು ಇರೋದು ಸತ್ಯ. ದರ್ಶನ್ಗೆ A1 A5 ಆಗಿದೆ ಅಂತ ಹೇಳಿದ್ದಂತಹ ಡಾಕ್ಟರ್ಸ್ಗಳು ಮತ್ತೊಂದು ಕಡೆ ದರ್ಶನ್ಗೆ ಬೆನ್ನು ನೋವು ಇರೋದು ಕನ್ಫರ್ಮ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೇಳಿದ್ದು ನಿಜಾನ ಅನ್ನುವಂತಹ ಪ್ರಶ್ನೆಗೆ ಒಂದು ಸಣ್ಣ ವಿಡಿಯೋ ತುಣುಕು ಏನೀಗ ಲಭ್ಯವಾಗಿತ್ತು, ಅದು ಸಾಕ್ಷಿ ಅಂತಾನೂ ಕೂಡ ಹೇಳಿ ಪರಿಗಣಿಸಲಾಗ್ತಾ ಇದೆ. ಹೌದು, ಇರಬಹುದೇನೋ ಅವರಿಗೆ ಬೆನ್ನೋವು ಅಂತ ಹೇಳಿ. ಕ್ಯಾಮ್ರಾ ಮುಂದೆ ಬಂದಾಕ್ಷಣ ಬೆನ್ನನ್ನ ಹಿಡ್ಕೊಳ್ತಾ ಇದ್ರು ದರ್ಶನ್. ಬೆನ್ನೋವು ಕಾರಣ ಕೊಟ್ಟು ಬೇಲನ್ನ ಕೂಡ ಪಡೆದುಕೊಂಡಿದ್ರು. ಆನಂತರ ಚಿಕಿತ್ಸೆಯನ್ನ ಪಡೆದುಕೊಳ್ಳದೆ ಹೊರಗಡೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಕೆಲವೊಮ್ಮೆ ಮಾಧ್ಯಮದವರ ಮುಂದೆ ಬೆನ್ನನ್ನ ಹಿಡಿದುಕೊಂಡು ಓಡಾಟವನ್ನ ಮಾಡಿದಂತಹ ದೃಶ್ಯಗಳು ನಾವು ಕೂಡ ಗಮನಿಸಿದ್ದೇವೆ, ಅದನ್ನ ಸುದ್ದಿಯನ್ನ ಬಿತ್ತರ ಮಾಡಿದ್ದೇವೆ. ಬಟ್ ಆದ್ರೆ ದರ್ಶನ್ ಅವರಿಗೆ ಡೆವಿಲ್ ಶೂಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಆಗಿರೋದು ನಾಟಕನ ಅಂತ ಹೇಳಿ ನಾವ್ ಯಾರು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಯಾಕೆ ನಾಟಕ ಆಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡುತ್ತೆ. ಹೌದು, ಇರಬಹುದೇನೋ ನಟ ದರ್ಶನ್ ಅವರಿಗೆ ಬೆನ್ನು ನೋವು.